ಕರ್ನಾಟಕ ಕಂಡಂತಹ ಶ್ರೇಷ್ಠವಾದಂತಹ ನಿರೂಪಕಿ, ಹಾಗೆ ಅಚ್ಚ ಕನ್ನಡದಲ್ಲಿ ಸ್ವಚ್ಛ ಮನಸ್ಸಿನಿಂದ ಎಲ್ಲರನ್ನ ಗೆದ್ದಂತಹ ಅಪರ್ಣ ಅವರು ವಿಧಿವಶರಾಗಿದ್ದಾರೆ. ಅವರ ಅಗಲುವಿಕೆ ಯಾರೂ ಕೂಡ ನಂಬಲು ಅಸಾಧ್ಯವಾಗಿರುವಂತಹ ಅಗಲುವಿಕೆ. ಕ್ಯಾನ್ಸರ್ನಿಂದಾಗಿ ಇಹಲೋಕವನ್ನು ತ್ಯಜಿಸಿರುವಂಥದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ಸಿಂಗರ್ ಅರ್ಚನಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಮೇಡಮ್, ಮೊದಲನೇದಾಗಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಂಥ ಒಂದು ವಿಷಯ, 2 ವರ್ಷಗಳಿಂದಲೂ ಕೂಡ ಕ್ಯಾನ್ಸರ್ನಿಂದ ಬಳಲ್ತಿದ್ರು ಅನ್ನುವಂಥ ವಿಷಯ ಗೊತ್ತಾಯಿತು. ತಮಗೇನಾದರೂ ಗೊತ್ತಿತ್ತಾ ಹತ್ತಿರದವರಾಗಿ, ಆತ್ಮೀಯರಾಗಿ? ಗೊತ್ತಿತ್ತು. ಒಂದು ಮನೆಯೂ ಹತ್ತಿರ, ಇಲ್ಲೇ ಕೆಳಗೆ, ಇವ್ರ ಮನೆಯಿಂದ ಕೆಳಗೆ ಇಳಿದ್ರೆ ನಮ್ಮ ಮನವೂ ಹತ್ತಿರ. ಅದು ನನಗೆ ನೆನಪು ಕೂಡ ಇಲ್ಲ ಎಷ್ಟು ವರ್ಷದ ಸ್ನೇಹ ನಮ್ಮದು ಅಂತ. ತುಂಬ ತುಂಬ ಸಫರ್ ಮಾಡ್ತಾಯಿದ್ರು. ಬಟ್ ಮುಖದ ಮೇಲೆ ತೋರಿಸ್ಕೊಳ್ತಾನೂ ಇರಲಿಲ್ಲ, ಯಾರಿಗೂ ಗೊತ್ತಾಗಬಾರ್ದು ಅಂತಲೂ ಒಂದು ಅವರೇ ನೋವು ತಿನ್ಕೊಂಡು ಅವರ ಹಸ್ಬೆಂಡು ತುಂಬ ಪ್ರೀತಿಯಿಂದ ಮಕ್ಕಳು ನೋಡ್ಕೊಂಡಿದ್ದಾರೆ. ಅವರು ಕೂಡ ಅಂತೂ ಒದ್ದಾಡಿ ನೆನ್ನೆ ರಾತ್ರಿ ನಮ್ಮನ್ನು ಬಿಟ್ಟು ಹೋದರು. ತುಂಬ ಶ್ರೀಮಂತವಾದ ಕನ್ನಡ ಅವ್ರ ಜೊತೆ ಹೊರಟೋಯ್ತು ಅಂತ ಅನಿಸುತ್ತೆ ನನಗೆ. ಅವ್ರ ಆ್ಯಂಕರಿಂಗಿಗೆ ನಿಂತರೆ, ಅವ್ರು ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದ್ಭುತವಾದ ಕನ್ನಡ ಬರ್ತಾಯಿತ್ತು. ಅದನ್ನು ಕೇಳೋಕ್ಕೆ ಕಿವಿಗಳೆರಡು ಸಾಕಾಗ್ತಾ ಇರಲಿಲ್ಲ. ಇಂಥ ಒಂದು ಪ್ರತಿಭೆ ತುಂಬ ಬೇಗ ನಮ್ಮನ್ನು ಬಿಟ್ಟು ಹೊರಟೋದ್ರು. ಅದು ಅಷ್ಟೊಂದು ನೋವು ಅನುಭವಿಸೋದ್ರು ಅನ್ನೋದೇ ಬೇಜಾರಷ್ಟೆ. ಮೇಡಮ್, ನೀವು ಕೊನೆಯದಾಗಿ ಭೇಟಿಯಾದಂಥ ಕ್ಷಣ ಯಾವುದು? ಮತ್ತು ಕೊನೆಯದಾಗಿ ಭೇಟಿಯಾದಾಗ ಅವ್ರು ನಿಮ್ಮ ಹತ್ರ ಏನಾದರೂ ಹಂಚ್ಕೊಂಡ್ರ ಯಾವುದಾದ್ರೂ ವಿಷಯಗಳನ್ನು, ಅಥವಾ ತುಂಬ ಭಾವುಕರಾಗಿದ್ದರೆ ಹೇಗಿತ್ತು ಆ ಮೂಮೆಂಟ್? ಅದೇ ನಾನು ಹೇಳಿದ್ದವರು ಅವ್ರ ನೋವುಗಳನ್ನು ತೋರಿಸ್ಕೋತಾ ಇರಲಿಲ್ಲ. ಅದನ್ನು ಬಿಟ್ಟು ಏನಾದರೂ ತಮಾಷೆ ವಿಚಾರಗಳು, ಏನಾದರೂ ಕಿತಾಪತಿ ಇದನ್ನೇ ಮಾತಾಡ್ತಾಯಿದ್ರು. ಅವ್ರಿಗೆ, ಅವರ ಹಸ್ಬೆಂಡಿಗೆ ಮಿಡಿ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಅದನ್ನು ನಾವು ಊರಿಗೆ ಹೋದಾಗೆಲ್ಲ ತಂದು ಕೊಡ್ತಾ ಇರ್ತೀನಿ. ಅದನ್ನು ತಂದು ಕೊಡೋಕ್ಕೇನು ಬಂದಾಗ ಸುಮಾರು ಒಂದು 2 ಗಂಟೆಗಳ ಕಾಲ ಕೂತ್ಕೊಂಡು ಹರಟೆ ಹೊಡೆದ್ವಿ. ಅವಾಗ ಅದು ಇದು ನಾನು ಮತ್ತೆ ರೆಡಿ ಆಗ್ತೀನಿ, ಮತ್ತೆ ಸ್ಟೇಜ್ ಮೇಲೆ ಬರ್ತೀನಿ, ನೋಡ್ತಾ ಇರು ಹೆಂಗೆ ಬರ್ತೀನಿ ಅಂತ ಎಲ್ಲ ತುಂಬ ಖುಷಿಯಿಂದ, ಶಿ ವಾಸ್ ವೆರಿ ಪಾಸಿಟಿವ್, ತುಂಬ ಸಂತೋಷದಿಂದ ಮಾತಾಡ್ತಾಯಿದ್ರು. ಅದಾದಮೇಲೆ ಸಡನ್ನಾಗಿ ಅದು ಹೆಂಗೆ ಈ ಥರ ಡ್ರಿಫ್ಟ್ ಆಗೋದ್ರು ಏನೋ ನನಗೆ ಅರ್ಥನೇ ಆಗ್ತಾಯಿಲ್ಲ. ಮೇಡಮ್, ಮಂಗಳವಾರ ಹಾಸ್ಪಿಟಲ್ಗೆ ದಾಖಲಾಗ್ತಾರೆ. ಹಾಸ್ಪಿಟ್ಲಿಗೆ ದಾಖಲಾದ್ಮೇಲೆ ನೀವೇನಾದ್ರು ಹಾಸ್ಪಿಟ್ಲಿಗೆ ಹೋಗಿದ್ದೀರಾ, ಅಥವಾ ಆ ವಿಷಯ ಗೊತ್ತಿತ್ತಾ ನಿಮಗೆ? ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ? ನನಗೆ ಸ್ವಲ್ಪ ಡೌಟ್ಫುಲ್ ಆಗಿತ್ತು. ಕೆಲವರು ಹುಷಾರಿಲ್ಲ, ಏನೂ ಹುಷಾರಿಲ್ಲ ಅಂತ ಕೆಲವರು ಹಾಸ್ಪಿಟಲೈಸ್ ಆಗ್ಯಾರೆ, ಕೆಲವರು ಇಲ್ಲ ಅಂದರು. ಬಟ್ ನಾನು ನೆನ್ನೆ ಸಾಯಂಕಾಲದಿಂದ ಅಲ್ಲೇ ಇದ್ದೆ. ಆಮೇಲೆ ಅವರು ಹೋಗೋಗಳಿಗೆಲ್ಲೂ ಅಲ್ಲೇ ಇದ್ದೆ. ಇದ್ದು ಬೆಳಗ್ಗೆ 4 ಗಂಟೆ ತನಕ ಇಲ್ಲೇ ಮನೇಲೇ ಇದ್ದು, ಆಮೇಲೆ ಒಂದು ಸ್ವಲ್ಪ ಹೊತ್ತು ಮನೆಗೆ ಹೋಗಿ ಬಂದಿದ್ದೆ ಅಷ್ಟೇ. ಸೊ ಅದೊಂದು ನನ್ನ ಪುಣ್ಯ, ಕೊನೆಗಳಿಗೆ ನಾನು ಇದ್ದೆ ಪಕ್ಕದಲ್ಲಿ ಅನ್ನೋದಷ್ಟೇ. ಅಷ್ಟೇ ಇದ್ದಿದ್ದು ಋಣ ಅನಿಸುತ್ತೆ. ಓವರಾಲ್ ಆಗಿ ಅವರ ವ್ಯಕ್ತಿತ್ವವನ್ನು ನೀವು ಹೇಳೋದಾದ್ರೆ? ಅವರ ನಗುವಿನಷ್ಟೇ ಸುಂದರ ಮತ್ತು ಏನಂತಾರೆ, ಸ್ವಚ್ಛ, ಪ್ಯೂರ್ ಹಾರ್ಟ್ ಅಂತ ಹೇಳ್ತೀವಲ್ಲ, ಹಾರ್ಟ್ ಆಫ್ ಗೋಲ್ಡ್. ಯಾರಿಗೂ ಕನಸು ಮನಸ್ಸಲ್ಲೂ ನೋವು ಬಯಸದೇ ಇರುವಂತಹ ವ್ಯಕ್ತಿತ್ವ ಅವರದ್ದು. ಆವಾಗಲೇ ಹೇಳಿದ ಹಾಗೆ ದೇವ್ರ ಲೆಕ್ಕಾಚಾರ ಅರ್ಥ ಆಗಲ್ಲ. ನಿಮಗೂ ದುಃಖವನ್ನು ಭರಿಸುವಂಥ ಶಕ್ತಿ ದೇವರು ಕೊಡಲಿ. ಇವಿಷ್ಟು ಸಿಂಗರ್ ಅರ್ಚನಾ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.